ಎಕ್ಸಸೈಸ್ 9.1 ಓಕೆ. ಈಗ ಅಲ್ಲಿ ಡಯಾಗ್ರಾಮ್ ಅವನೇ ಕೊಟ್ಟಿದ್ದಾನೆ. ಓಕೆ, ಈಗ ಇಲ್ಲಿ ಎ ಬಿ ಬಂದ್ಬಿಟ್ಟು ನಿಮಗೆ ಟಿವಿ ಟವರ್. ಓಕೆನಾ. ಈ ಸಿ ಬಿ ಬಂದ್ಬಿಟ್ಟು ನಿಮಗೆ ಏನಿದು, ಇದು ಸಿ ಬಿ ಬಂದ್ಬಿಟ್ಟು ಕೆನಾಲ್. ಓಕೆ, ಕೆನಾಲ್ ಒಂದ್ ಸೈಡ್ ಒಂದು ಟವರ್ ಇದೆ. ಕೆನಾಲ್ ಈ ಕಡೆ ಒಬ್ಬನು ಅಲ್ಲಿಂದ ಟಾಪ್ ಆಫ್ ದ ಟವರ್ ನೋಡಿದ್ರೆ 60 ಡಿಗ್ರಿ ಇದೆ. ಓಕೆ, ಆಮೇಲೆ ಇನ್ನೊಂದು ಏನ್ ಕೊಟ್ಟಿದ್ದಾನೆ, ಈ ಪಾಯಿಂಟ್ ಇಂದ 20 ದೂರದಿಂದ ಇನ್ನೊಂದು ನೋಡಿದ್ರೆ ಅದರ ಆಂಗಲ್ ಆಫ್ ಎಲಿವೇಶನ್ ಎಷ್ಟಿದೆ, 50 ಡಿಗ್ರಿ ಇದೆ. ಓಕೆ, ಈಗ ಅವ್ರು ಏನ್ ಕೇಳ್ತಾರೆ, ಹೈಟ್ ಆಫ್ ದ ಟವರ್ ಫೈಂಡ್ ಔಟ್ ಮಾಡ್ಬೇಕು, ಆಮೇಲೆ ವಿಡ್ತ್ ಆಫ್ ದ ಕೆನಾಲ್ ಕೂಡ ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ. ಸೊ ಲೈಕ್ ಈಗ ಡಯಾಗ್ರಾಮ್ ಅವರೇ ಕೊಟ್ಟಿದ್ರೆ ನಮ್ಗೆ ಈಸಿ ಆಗ್ಬಿಡುತ್ತೆ. ಬೇಕಿದ್ರೆ ಒಂದ್ಸರಿ ಸ್ಟೇಟ್ಮೆಂಟ್ ಓದ್ರಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನೋಡಿ ಏನ್ ಕೊಟ್ಟಿದ್ದಾರೆ, ಎ ಟಿವಿ ಟವರ್ ಸ್ಟ್ಯಾಂಡ್ಸ್ ವರ್ಟಿಕಲ್ ಆನ್ ಎ ಬ್ಯಾಂಕ್ ಆಫ್ ಎ ಕೆನಾಲ್. ಅಂದ್ರೆ ಕೆನಾಲ್ ಒನ್ ಸೈಡ್ ಇದೆ ಟವರ್. ಫ್ರಮ್ ಎ ಪಾಯಿಂಟ್ ಆನ್ ಅದರ್ ಬ್ಯಾಂಕ್ ಡೈರೆಕ್ಟ್ಲಿ ಅಪೋಸಿಟ್ ದ ಟವರ್. ಟವರ್ ಅಪೋಸಿಟ್ ಇನ್ನೊಂದು ಬ್ಯಾಂಕ್ ಇದೆ. ಓಕೆ, ಅಲ್ಲಿಂದ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್ ಈಸ್ 60 ಡಿಗ್ರಿ. ಓಕೆ, ಈ ಪಾಯಿಂಟ್ ಇಂದ ಎಲಿವೇಶನ್ ಏನಿದೆ, 60 ಡಿಗ್ರಿ. ಫ್ರಮ್ ಅನದರ್ ಪಾಯಿಂಟ್ 20 ಮೀಟರ್ ಅವೇ ಫ್ರಮ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಇಂದ 20 ಮೀಟರ್ ಅವೇ ತಗೊಂಡ್ರೆ ಡಿ ಪಾಯಿಂಟ್ ಇದೆ. ಓಕೆ, ಆನ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ ಟು ದ ಫುಟ್ ಆಫ್ ದ ಟವರ್, ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್ ಈಸ್ 30 ಡಿಗ್ರಿ. ಈ ಪಾಯಿಂಟ್ ಇಂದ ಟಾಪ್ ಆಫ್ ದ ಟವರ್ ನೋಡ್ರೆ ಎಷ್ಟಿದೆ, 30 ಡಿಗ್ರಿ ಇದೆ. ಈಗ ಏನ್ ಫೈಂಡ್ ಮಾಡಬೇಕು, ಹೈಟ್ ಆಫ್ ದ ಟವರ್ ಕಂಡಿಡ್ಬೇಕು, ಆಮೇಲೆ ವಿಡ್ತ್ ಆಫ್ ದ ಕೆನಾಲ್ ಕಂಡಿಡ್ಬೇಕು. ಓಕೆ, ಈಗ ಟು ಫೈಂಡ್ ಏನಂತ ಬರ್ದ್ಬಿಡ್ತೀನಿ ಫಸ್ಟ್. ಓಕೆ, ಟು ಫೈಂಡ್ ಏನು, ಹೈಟ್ ಆಫ್ ದ ಟವರ್ ಕಂಡಿಡಿಬೇಕು. ಹೈಟ್ ಆಫ್ ದ ಟವರ್. ಸೊ ಹೈಟ್ ಆಫ್ ದ ಟವರ್ ಏನಂತ ಇದೆ, ಇಲ್ಲಿ ಎ ಬಿ ಇದೆ. ಸೊ ಎ ಬಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಇನ್ನು ವಿಡ್ತ್ ಆಫ್ ದ ಕೆನಾಲ್ ಕೂಡ ಕಂಡುಹಿಡಿಬೇಕು. ಸೊ ವಿಡ್ತ್ ಆಫ್ ದ ಕೆನಾಲ್, ಓಕೆ, ವಿಡ್ತ್ ಆಫ್ ದ ಕೆನಾಲ್ ಏನಿದೆ, ಸಿ ಬಿ ಇದೆ. ಸಿ ಬಿ ಇಸ್ ಈಕ್ವಲ್ ಟು ಕ್ವಶನ್. ಓಕೆನಾ. ಈಗ ಏನ್ ಮಾಡೋಣ, ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಈಗ ಎರಡು ಟ್ರಯಾಂಗಲ್ ಕಾಣ್ತಾ ಇದೆ. ನಾವು ಒಂದು ಬಂದ್ಬಿಟ್ಟು ಟ್ರಯಾಂಗಲ್ ಎ ಬಿ ಸಿ. ಓಕೆ, ಆ ಟ್ರಯಾಂಗಲ್ ತಗೊಳ್ಳೋಣ. ಎ ಬಿ ಸಿ. ಓಕೆ, ಇಲ್ಲಿ ಆಂಗಲ್ ಎಷ್ಟಿದೆ, ಆಂಗಲ್ ಬಂದು 60 ಡಿಗ್ರಿ ಇದೆ. ಓಕೆನಾ. ಈಗ ಇದು ಆಂಗಲ್ ಆದ್ರೆ ಇದೇನಾಗುತ್ತೆ, ಇದು ಅಪೋಸಿಟ್ ಆಗುತ್ತೆ. ಓಕೆ, ಇದು 90 ಡಿಗ್ರಿ ಅಂದ್ರೆ 90 ಡಿಗ್ರಿ ಅಪೋಸಿಟ್ ಹೈಪೋಟೆನಸ್ ಆಗುತ್ತೆ. ಇನ್ನು ಉಳಿದಿದ್ದು ಏನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಓಕೆ, ನನಗೆ ಇಲ್ಲಿ ಹೈಪೋಟೆನಸ್ ಬೇಕಿಲ್ಲ, ಹೈಪೋಟೆನಸ್ ಏನ್ ಕೆಲಸ ಇಲ್ಲ. ಸೊ ನಾನು ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀನಿ, tan theta ಫಾರ್ಮುಲಾ ಅಪ್ಲೈ ಮಾಡ್ತೀನಿ. tan theta is equal to opposite divided by adjacent. ಓಕೆ, ಈಗ ಥೀಟಾ ವ್ಯಾಲ್ಯೂ ಏನಿದೆ, ಇಲ್ಲಿ ನೋಡಿದ್ರೆ ಥೀಟಾ ವ್ಯಾಲ್ಯೂ ಏನಿದೆ, 60 ಇದೆ. ಇಸ್ ಈಕ್ವಲ್ ಟು ಅಪೋಸಿಟ್ ವ್ಯಾಲ್ಯೂ ಏನಿದೆ, ಎ ಬಿ ಇದೆ, ಡಿವೈಡೆಡ್ ಬೈ ಅಡ್ಜಸೆಂಟ್ ವ್ಯಾಲ್ಯೂ ಏನಿದೆ, ಸಿ ಬಿ ಇದೆ. ಓಕೆ, tan 60 ವ್ಯಾಲ್ಯೂ ಬಂದ್ಬಿಟ್ಟು √3 ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಸಿ ಬಿ. ಓಕೆ, ಇದು ಮೇಲೆ ಹೋದ್ರೆ ಏನಾಗುತ್ತೆ, ಇಲ್ಲಿ ಸಪರೇಟ್ ಆಗಿ ಬರ್ಕೊಂಡ್ಬರೋಣ. ಓಕೆ, √3 ಸಿ ಬಿ ಇಸ್ ಈಕ್ವಲ್ ಟು ಎ ಬಿ ಆಗುತ್ತೆ. ಓಕೆನಾ. ಸೊ √3 ಸಿ ಬಿ ಇಸ್ ಈಕ್ವಲ್ ಟು ಎ ಬಿ. ಇದು ಉಲ್ಟಾ ಬರೆದ್ರೆ ಏನಾಗುತ್ತೆ, ಎ ಬಿ ಇಸ್ ಈಕ್ವಲ್ ಟು √3 ಸಿ ಬಿ. ಓಕೆ, ಇದನ್ನ ಈಕ್ವೇಶನ್ 1 ಅಂತ ಕರೆಯೋಣ. ಓಕೆ, ಅದೇ ರೀತಿ ನೀವೇನಾದ್ರೂ ಈಗ ಇದೇ ಈಕ್ವೇಶನ್ ಇನ್ನೊಂದು ಟೈಪ್ ಬರ್ಕೊಂಡ್ರೆ, ಈಗ ನೀವು ನೋಡ್ರಿ ಸಿ ಬಿ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡು ಸಿ ಬಿ ಇಸ್ ಈಕ್ವಲ್ ಟು ಎ ಬಿ ಇಂಟು √3 ಈ ಕಡೆ ಬಂದ್ರೆ ಏನಾಗುತ್ತೆ, ಡಿವೈಡ್ ಬೈ √3 ಆಗುತ್ತೆ. ಓಕೆ, ಇದನ್ನ ಈಕ್ವೇಶನ್ 2 ಅಂತ ಬರ್ಕೋಣ. ಇಲ್ಲಿ ನೋಡ್ರಿ ಏನ್ ಮಾಡಿದೆ, ಇಲ್ಲಿ ಉಲ್ಟಾ ಬರೆದ್ರೆ ಎ ಬಿ ಇಸ್ ಈಕ್ವಲ್ ಟು √3 ಸಿ ಬಿ, ಇದು ಒಂದು ಈಕ್ವೇಶನ್. ಓಕೆ, ಸಿ ಬಿ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡು ಈ √3 ಇಂಟು ಬರ್ಕೊಂಡು ಹೋದ್ರೆ ಡಿವೈಡ್ ಆಗುತ್ತೆ. ಸೊ ನಮ್ಗೆ ಎರಡು ಈಕ್ವೇಶನ್ ಗೊತ್ತಾಯ್ತು. ಓಕೆನಾ. ಈಗ ನೆಕ್ಸ್ಟ್ ದೊಡ್ಡ ಟ್ರಯಾಂಗಲ್ ತಗೊಳ್ಳೋಣ. ಇಲ್ಲಿ ನೋಡ್ರಿ ದೊಡ್ಡ ಟ್ರಯಾಂಗಲ್ ಇದೆ, ಎ ಬಿ ಡಿ ಇದೆ. ಓಕೆ, ಸೊ ದೊಡ್ಡ ಟ್ರಯಾಂಗಲ್ ತಗೊಳ್ಳೋಣ. ಎ ಬಿ ಡಿ. ಓಕೆ, ಇದರ ಆಂಗಲ್ ಬಂದ್ಬಿಟ್ಟು ಎಷ್ಟಿದೆ, 30 ಡಿಗ್ರಿ ಇದೆ. ಓಕೆ, ಇದರ ಆಂಗಲ್ ಬಂದು 30 ಡಿಗ್ರಿ ಇದೆ. ಈ ಆಂಗಲ್ ಅಂದ್ರೆ ಇದೇನಾಯ್ತು, ಇದು ಅಪೋಸಿಟ್ ಆಯ್ತು. ಓಕೆ, ಇದು ಬಂದ್ಬಿಟ್ಟು ಏನು, ಅಡ್ಜಸೆಂಟ್. ಓಕೆ, ಈಗ 90 ಡಿಗ್ರಿ ಅಪೋಸಿಟ್ ಏನಾಗುತ್ತೆ, ಹೈಪೋಟೆನಸ್ ಆಗುತ್ತೆ. ಸೊ ನಮ್ಗೆ ಹೈಪೋಟೆನಸ್ ಇಂದ ಏನು ಉಪಯೋಗ ಇಲ್ಲ. ಸೊ ನಾವು ಯಾವ ಫಾರ್ಮುಲಾ ಅಪ್ಲೈ ಮಾಡೋಣ, tan theta ಫಾರ್ಮುಲಾ ಅಪ್ಲೈ ಮಾಡೋಣ. tan theta is equal to opposite by adjacent.
ಓಕೆನಾ. ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಟ್ಯಾನ್ ಓಕೆ ಥೀಟಾ ವ್ಯಾಲ್ಯೂ ಏನಿದೆ, ಥೀಟಾ ವ್ಯಾಲ್ಯೂ ಆಂಗಲ್ ವ್ಯಾಲ್ಯೂ 30 ಇದೆ, ಇಸ್ ಈಕ್ವಲ್ ಟು ಓಕೆ ಎ ಬಿ ಇದೆ, ಅಪೋಸಿಟ್ ಬಂದು ಎ ಬಿ ಡಿವೈಡೆಡ್ ಬೈ ಅಡ್ಜಸೆಂಟ್ ಏನಿದೆ, ಅಡ್ಜಸೆಂಟ್ ಬಂದ್ಬಿಟ್ಟು ಇಲ್ಲಿ ಡಿ ಬಿ. ಓಕೆನಾ. ಈಗ tan 30 ವ್ಯಾಲ್ಯೂ ಏನು 1/√3 ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ, ಈಗ ಡಿ ಬಿ ಏನಂತ ಬರೀಬಹುದು ನೋಡ್ರಿ. ಈಗ ನೋಡ್ರಿ ಡಿ ಬಿ ನಾನು ಡಿ ಸಿ ಪ್ಲಸ್ ಸಿ ಬಿ ಅಂತ ಬರೀಬಹುದಾ, ಡಿ ಸಿ ಪ್ಲಸ್ ಸಿ ಬಿ ಅಂತ ಬರೀಬಹುದು, ಡಿ ಸಿ ಪ್ಲಸ್ ಸಿ ಬಿ ಅಂತ ಬರಿತೀವಿ. ಆಮೇಲೆ 1/√3 ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ, ಈ ನೋಡ್ರಿ ಡಿ ಸಿ ವ್ಯಾಲ್ಯೂ ಏನಿದೆ ಇಲ್ಲಿ, ಡಿ ಸಿ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಎಷ್ಟು 20 ಕೊಟ್ಟಿದ್ದಾರೆ. ಸೊ ಡಿ ಸಿ ವ್ಯಾಲ್ಯೂ ಏನು 20 ಅಂತ ಬರೀತೀವಿ, 20 ಪ್ಲಸ್ ಸಿ. ಓಕೆನಾ. ಈಗ ನಾನೇನ್ ಮಾಡ್ತೀನಿ, ಈ ಕಡೆ ರೈಟ್ ಸೈಡ್ ತಗೊಂತೀನಿ. ಓಕೆನಾ. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, √3 ಎ ಬಿ ಇಸ್ ಈಕ್ವಲ್ ಟು 1 ಇಂಟು 20 ಪ್ಲಸ್ ಸಿ ಬಿ ಮಾಡಿದ್ರೆ ಏನ್ ಬರುತ್ತೆ, 20 ಪ್ಲಸ್ ಸಿ ಬಿನೇ ಬರುತ್ತೆ. ಓಕೆನಾ. ಈಗ ನೀವು ನೋಡಿದ್ರೆ ಈಗ ನಾವೇನ್ ಮಾಡ್ಬೋದು, ಒಂದು ಈಗ ಸಿ ಬಿ ಇದ್ದಲ್ಲಿ ಏನ್ ಬರಿಬೋದು ನಾನು, ಈಗ ನೋಡಿ ಸಿ ಬಿ ಇದ್ದಲ್ಲಿ ಏನ್ ಬರಿಬೋದು, ಎ ಬಿ ಬೈ √3 ಬರಿಬೋದು. ಫ್ರಮ್ ಈಕ್ವೇಶನ್ ಟು ನೀವು ನೋಡಿದ್ರೆ √3 ಎ ಬಿ ಇಸ್ ಈಕ್ವಲ್ ಟು 20 ಪ್ಲಸ್ ಸಿ ಬಿ ಇದ್ದಲ್ಲಿ ಏನ್ ಬರಿಬೋದು, ಎ ಬಿ ಬೈ √3 ಅಂತ ಬರಿಬೋದು, ಎ ಬಿ ಬೈ √3 ಅಂತ ಬರಿಬೋದು. ಈಗ ಏನ್ ಮಾಡೋಣ, ಎ ಬಿ ಇರೋದೆಲ್ಲ ಒಂದ್ ಸೈಡ್ ಬರ್ಕೊಂಡ್ಬಿಡೋಣ. ಸೊ √3 ಎ ಬಿ ಓಕೆ, ಈಗ ಪ್ಲಸ್ ಎ ಬಿ ಬೈ √3 ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ ಎ ಬಿ ಬೈ √3 ಆಗುತ್ತೆ, ಇಸ್ ಈಕ್ವಲ್ ಟು ಏನು 20. ಓಕೆನಾ. ನೆಕ್ಸ್ಟ್ ಇಲ್ಲಿ ಏನಿಲ್ಲ ಅಂದ್ರೆ 1. ಓಕೆ, ಈಗ 1 √3 ಎಲ್ಸಿಯಂ ತಗೊಂಡ್ರೆ ಏನಾಗುತ್ತೆ, ಓಕೆ ಇಲ್ಲಿ ಬರಿತೀನಿ, 1 √3 ಎಲ್ಸಿಯಂ ತಗೊಂಡ್ರೆ √3ನೇ ಬರುತ್ತೆ, ಹೌದಾ. ಓಕೆ, ಈಗ ಫಸ್ಟ್ ನಂಬರ್ ತಗೊಂತೀನಿ ಇಲ್ಲಿ ರಫ್ ಕಾಲಮ್ ನಲ್ಲಿ, √3 ಎ ಬಿ ಬೈ 1 ಇಂಟು √3. ಓಕೆ, ಈಗ ನಾವೇನ್ ಮಾಡ್ಬೇಕು, ಈ ಫಸ್ಟ್ ನಂಬರ್ ನ ಎಲ್ಸಿಯಂ ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಹೋಗಿ ಏನಾಯ್ತು, √3 ಇಂಟು √3 ಏನಾಗುತ್ತೆ, √3 ಇಂಟು √3 ಹೋಲ್ ಸ್ಕ್ವೇರ್ ಎ ಬಿ ಆಗುತ್ತೆ. ಸೊ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನಾಗುತ್ತೆ, 3 ಎ ಬಿ ಬರುತ್ತೆ. ಸೊ ಇಲ್ಲಿ ಏನ್ ಬರಿಬಹುದು ನಾನು, 3 ಎ ಬಿ ಅಂತ ಬರಿತೀನಿ. ಓಕೆ, ಆಮೇಲೆ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಬರಿತೀನಿ. ಓಕೆನಾ. ಈಗ ಸೆಕೆಂಡ್ ನಂಬರ್ ತಗೊಳ್ರಿ, ಸೆಕೆಂಡ್ ನಂಬರ್ ಏನಿದೆ ಇಲ್ಲಿ, ಎ ಬಿ ಬೈ √3 ಇದೆ, ಎ ಬಿ ಬೈ √3 ಇಂಟು ಎಲ್ಸಿಯಂ ಏನಿದೆ √3 ಇದೆ. ಸೊ ಏನಾಯ್ತು, √3 ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು ಎ ಬಿ. ಓಕೆ, 3 ಎ ಬಿ ಮೈನಸ್ ಎ ಬಿ ಇಸ್ ಈಕ್ವಲ್ ಟು, ಇಲ್ಲೇನಿತ್ತು 20 ಇತ್ತು, ಇಲ್ಲಿ 20 ಬರೆಯೋದು. ಓಕೆ, ಈಗ ಈ ಕ್ಯಾಲ್ಕುಲೇಷನ್ ಮಾಡಿದ್ದು ಎರೇಸ್ ಮಾಡೋಣ. ಓಕೆನಾ. ಈಗ 3 ಎ ಬಿ ಮೈನಸ್ ಎ ಬಿ, ಇಲ್ಲಿ ಏನು ಇಲ್ಲ ಅಂತಂದ್ರೆ 1 ಎ ಬಿ ಅಂತ ಅರ್ಥ. 3 ಎ ಬಿ ಮೈನಸ್ 1 ಎ ಬಿ ಏನಾಗುತ್ತೆ, 2 ಎ ಬಿ ಆಗುತ್ತೆ. ಓಕೆ, ಈ ಡಿವೈಡ್ ಬೈ √3 ಆ ಕಡೆ ಹೋದ್ರೆ ಏನಾಗುತ್ತೆ, ಇಂಟು √3 ಆಗುತ್ತೆ. ಓಕೆ, ಈ ಡಿವೈಡ್ ಬೈ √3 ಆ ಕಡೆ ಹೋದ್ರೆ ಇಂಟು √3 ಆಗುತ್ತೆ. ಸೊ ಇವಾಗ ಎ ಬಿ ಇಸ್ ಈಕ್ವಲ್ ಟು 20 √3 ಡಿವೈಡೆಡ್ ಬೈ ಇಂಟು 2, ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಯ್ತು, 2 1 ಜಾ 2 10 ಜಾ, ಎ ಬಿ ಇಸ್ ಈಕ್ವಲ್ ಟು ಏನು 10 √3 ಆಯ್ತು. ಸೊ ಈಗ ನಮಗೆ ಎ ಬಿ ಗೊತ್ತಾಯ್ತು. ಎ ಬಿ ಅಂದ್ರೆ ನಥಿಂಗ್ ಬಟ್ ಏನಿದೆ, ಈಗ ನೀವು ನೋಡಿದ್ರೆ ಎ ಬಿ ಬಂದ್ಬಿಟ್ಟು ಏನಿದೆ, ಎ ಬಿ ಬಂದ್ಬಿಟ್ಟು ನಥಿಂಗ್ ಬಟ್ ಹೈಟ್ ಆಫ್ ದ ಟವರ್. ಓಕೆ, ನಮಗೆ ಇವಾಗ ಹೈಟ್ ಆಫ್ ದ ಟವರ್ ಗೊತ್ತಾಯ್ತು. ಓಕೆ, ಅದನ್ನ ಇಲ್ಲಿ ಬರೆಯೋಣ, ಹೈಟ್ ಆಫ್ ದ ಟವರ್ is equal to AB is equal to 10 √3 ಮೀಟರ್ ಆಯ್ತು. ಓಕೆನಾ, ಇದು ಹೈಟ್ ಆಫ್ ದ ಟವರ್ ಆಯ್ತು. ಈಗ ನಮಗೆ ವಿಡ್ತ್ ಆಫ್ ದ ಕೆನಾಲ್ ಏನಂತ ಗೊತ್ತು, ವಿಡ್ತ್ ಆಫ್ ದ ಕೆನಾಲ್ ಬಂದ್ಬಿಟ್ಟು ಇಲ್ಲಿ ಬರೀತೀನಿ. ಓಕೆ, ವಿಡ್ತ್ ಆಫ್ ದ ಕೆನಾಲ್ ಬಂದ್ಬಿಟ್ಟು ಏನು, ವಿಡ್ತ್ ಆಫ್ ದ ಕೆನಾಲ್ ಇಸ್ ನಥಿಂಗ್ ಬಟ್ ಏನು ಸಿ ಬಿ, ಹೌದಾ. ಈಗ ನೀವು ನೋಡಿದ್ರೆ ಈಕ್ವೇಶನ್ ಇಲ್ಲಿ ನೋಡಿಲಿ, ಈಕ್ವೇಶನ್ 2 ನೋಡ್ರಿ. ಓಕೆ, ಈಕ್ವೇಶನ್ 2 ನೋಡಿದ್ರೆ ಸಿ ಬಿ ಇಸ್ ಈಕ್ವಲ್ ಟು ಏನಂತ ಬರಿಬಹುದು, ಎ ಬಿ ಬೈ √3 ಅಂತ ಬರಿಬಹುದು. ಸೊ ಇಲ್ಲಿ ಏನ್ ಮಾಡ್ತೀನಿ ನಾನು, ಇಲ್ಲಿ ಸಿ ಬಿ ಇದ್ದಲ್ಲಿ, ಓಕೆ ಸಿ ಬಿ ಇದ್ದಲ್ಲಿ ಏನ್ ಬರಿಬಹುದು ನಾನು, ಎ ಬಿ ಬೈ √3, ಹೌದಾ. ಓಕೆ, ಇದು ಎಲ್ಲಿಂದ ಬಂತು, ಈಕ್ವೇಶನ್ 2 ಇಂದ ಬಂತು, ಫ್ರಮ್ ಈಕ್ವೇಶನ್
2. ಓಕೆ, ಈಗ ಎ ಬಿ ವ್ಯಾಲ್ಯೂ ಕಂಡುಹಿಡಿದು ಹೋದಾ? ಎ ಬಿ ವ್ಯಾಲ್ಯೂ ಏನು? 10√3. ಓಕೆ, ಡಿವೈಡೆಡ್ ಬೈ √3. √3 ಕ್ಯಾನ್ಸಲ್ ಆಯ್ತು, ಎಷ್ಟಾಯ್ತು? 10 ಬಂತು. ಸೊ ನಿಮಗೆ ವಿಡ್ತ್ ಆಫ್ ದ ಕೆನಾಲ್ ಬಂದ್ಬಿಟ್ಟು ಆನ್ಸರ್ 10 ಮೀಟರ್. ಸೊ ವಿಡ್ತ್ ಆಫ್ ದ ಕೆನಾಲ್ ಬಂದು 10 ಮೀಟರ್. ಓಕೆ, ಹೈಟ್ ಆಫ್ ದ ಟವರ್ ಬಂದ್ಬಿಟ್ಟು 10√3 ಮೀಟರ್ ಬರುತ್ತೆ. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಓಕೆ, ಅದ್ರ ಜೊತೆಗೆ ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಟ್ರಿ ಲಿಂಕ್ ಕೂಡ ಹಾಕಿರ್ತೀನಿ. ಅದನ್ನ ನೀವು ಪ್ರೆಸ್ ಮಾಡಿದ್ರೆ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ನಿಮಗೆ ಸಿಗುತ್ತೆ. ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ನಿಮ್ಗೆ ಏನೇ ಡೌಟ್ ಇದ್ರೂ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಕ್ಲಾರಿಫೈ ಮಾಡ್ಕೋಬಹುದು. ಇದರ ಜೊತೆಗೆ ಏನಾದ್ರೂ ಅಪ್ಡೇಟ್ ಇದ್ರೆ ಅಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಓಕೆ, ಇಲ್ಲಾಂದ್ರೆ ಏನಾದ್ರು ನೋಟ್ಸ್ ಕೊಟ್ಟಿದ್ರೆ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ಸೊ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.